ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಬೆನ್ನಿಗೆ ಈಗ ಅಹಿಂದ ಸಮುದಾಯದ ನಾಯಕರುಗಳು ನಿಲ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅಹಿಂದ ಸಮುದಾಯ ಕಿಡಿಕಾರಿದ್ದು ಆಗಸ್ಟ್ 27ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಲಾಗ್ತಾ ಇದೆ. ರಾಜ್ಯಪಾಲರ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ರಾಜಭವನ ಚಲೋ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ರಾಜಭವನ ಚಲೋಗೆ ಕರೆ ಕೊಡಲಾಗಿದೆ. ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸುವಂತೆ ಕರೆ ಕೊಡಲಾಗಿದೆ. ಒಂದ್ ಕಡೆ ಇದೇ ಶೋಷಿತ ವರ್ಗಕ್ಕೆ ಸಂಬಂಧಪಟ್ಟಾಗಿನ STPTಗೆ ಸಂಬಂಧಪಟ್ಟಾಗಿನ ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ತೀರಾ ಮೊನ್ನೆ ತನಕ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಈ ಶೋಷಿತ ವರ್ಗಗಳು ಬಹಳ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಅನುಕೂಲಕ್ಕಾಗಿರುವಂತಹ ಹಣವನ್ನ ಬೇರೆದಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅಂತ. ಇನ್ನೊಂದು ಕಡೆ ST ಸಮುದಾಯಕ್ಕೆ ಸೇರಿದ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ಹಣ ಸುಮಾರು 90 ಕೋಟಿ ಮಿಸ್ಯೂಸ್ ಆಗಿದೆ ಅನ್ನುವಂಥದ್ದು ಎಲ್ಲ ವಿಚಾರ ಬಂದಿತ್ತು. ಹೀಗಾಗಿ ಇದು ಅಹಿಂದ ಸಮುದಾಯ ಎಲ್ಲೋ ಒಂದ್ ಕಡೆ ಸರ್ಕಾರದ ವಿರುದ್ಧ ನಿಲ್ಬಹುದು ಅನ್ನುವಂಥ ರೀತಿಯಾಗಿ ಸಂಗತಿಗಳು ಸನ್ನಿವೇಶಗಳಿತ್ತು. ವಿರೋಧ ಪಕ್ಷ ಕೂಡ ಅದೇ ಪ್ರಯತ್ನ ಮಾಡ್ತಾ ಇದ್ದು. ಬಟ್ ಇಲ್ಲ, ಈಗ ಇದೇ ಶೋಷಿತರ ಒಕ್ಕೂಟ ಮತ್ತೆ ಅಹಿಂದ ರಕ್ಷಣಾ ವೇದಿಕೆ, ರಾಜ್ಯ ಕುರುಬರ ಬಳಗ, ಅಂಬೇಡ್ಕರ್ ಅಭಿಮಾನಿಗಳ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳೆಲ್ಲ ಈಗ ರಾಜಭವನ ಚಲೋಗೆ ಕರೆ ಕೊಟ್ಟಿವೆ.